ರಾಜ್ಯದಲ್ಲಿ ಮತ್ತೆ ಮುಂಗಾರು ಅಬ್ಬರ ಜೋರಾಗಿದೆ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗ್ತಾ ಇದೆ. ಮಂಗಳೂರಿನಲ್ಲಿ ಗುಡ್ಡ ಕುಸಿತವಾಗಿ ಆತಂಕ ಸೃಷ್ಟಿಯಾಗ್ತಾ ಇದೆ. ಇನ್ನು ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದ ಮರಗಳು ಧರಾಶಾಹಿಯಾಗಿ ಇಬ್ಬರು ಬಲಿಯಾಗಿದ್ದಾರೆ. ಒಂದ್ ಕಡೆ ಮಳೆ ಆರ್ಭಟ, ಇನ್ನೊಂದ್ ಕಡೆ ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿದೆ. ಈ ಎಲ್ಲಾ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ನಗರದ ಕದ್ರಿ ಕೈಬಟ್ಟಲ್ ಎಂಬಲ್ಲಿ ಗುಡ್ಡ ಕುಸಿದು ಮನೆಗೆ ಹಾನಿಯಾಗಿದೆ. ಮನೆಯ ಹಿಂಬದಿಯ ಗುಡ್ಡ ಕಾಂಪೌಂಡ್ಗೆ ಬಿದ್ದು ಕಾಂಪೌಂಡ್ ಸಮೇತ ಮನೆಯ ಮೇಲೆ ಬಿದ್ದಿದೆ. ಮನೆಯ ಅಡುಗೆ ಕೋಣೆಗೆ ಹಾನಿಯಾಗಿದೆ. ಇನ್ನು ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದ ಕಾರಣ ದೊಡ್ಡ ಅನಾಹುತವೊಂದು ತಪ್ಪಿದೆ. ಇನ್ನು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಿದ್ದು ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇದರಿಂದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗುವ ಆತಂಕ ಮನೆ ಮಾಡಿದೆ. ಇತ್ತ ನದಿ ತೀರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಂಗಳೂರಿನ ಕದ್ರಿಯ ಕೈಬಟ್ಟಲ್ನಲ್ಲಿ ಒಂದು ಗುಡ್ಡ ಕುಸಿತಾಗಿ ಮನೆಗೆ ಸಾಕಷ್ಟು ಹಾನಿಯಾಗಿದೆ. ನಾವು ಗಮನಿಸಬಹುದು, ಮಂಗಳೂರಿನ ಕೈಬಟ್ಟಲ್ನಲ್ಲಿರುವಂತಹ ಉಷಾ ಅಶೋಕ್ ಎನ್ನುವರಿಗೆ ಸೇರಿದಂತ ಇದು ಮನೆಯ ಒಂದು ಭಾಗ. ನೀವು ಮೇಲೆ ದೃಶ್ಯದಲ್ಲಿ ಗಮನಿಸುತ್ತಿದ್ರೆ ಇದು ಮೇಲ್ಭಾಗದಲ್ಲಿದ್ದಂತ ಒಂದು ಖಾಸಗಿ ಜಾಗದ ಗುಡ್ಡ ಇದು. ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದಕ್ಕೆ ಕಟ್ಟಿರುವಂತಹ ಒಂದು ತಡೆಗೋಡೆ ಏನಿತ್ತು ಆ ಕಾಂಪೌಂಡ್ ಸಂಪೂರ್ಣವಾಗಿ ಕಾಂಪೌಂಡ್ ನ ಸಮೇತವಾಗಿ ಮಣ್ಣು ಜೊತೆಗೆ ಅದರಲ್ಲಿ ಕಾಂಪೌಂಡ್ ನಲ್ಲಿ ಇದ್ದಂತ ಕಲ್ಲು ಎಲ್ಲವೂ ಈ ಮನೆಯ ಮೇಲ್ಭಾಗಕ್ಕೆ ಬಿದ್ದಿದೆ. ಆದ್ರೆ ಇದು ಮನೆಯ ಹಿಂಭಾಗದ ಒಂದು ಭಾಗಕ್ಕೆ ಮಾತ್ರ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ತೊಂದರೆಗಳಾಗಿಲ್ಲ. ಇವರ ಮನೆಯ ಅಡುಗೆ ಕೋಣೆ ಏನಿದೆ ಇದು ಸಂಪೂರ್ಣವಾಗಿ ಒಂದು ಭಾಗದಲ್ಲಿ ಹಾನಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಂತ ಕಾರಣಕ್ಕಾಗಿ ಜೊತೆಗೆ ಹಿಂಭಾಗದಲ್ಲಿ ಆಗಿರುವಂತ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿರುವ ಮಾರುತಿ ಮಂದಿರಕ್ಕೆ ಜಲ ದಿಗ್ಬಂಧನವಾಗಿದೆ. ಮಾರುತಿ ದೇವಸ್ಥಾನದ ಗರ್ಭಗುಡಿ ಸಂಪೂರ್ಣ ಜಲಾವೃತವಾಗಿದ್ದು ಆಂಜನೇಯ ಸ್ವಾಮಿ ವಿಗ್ರಹ ಭಾಗಶಃ ಮುಳುಗಡೆಯಾಗಿದೆ. ಮಳೆ ನೀರಲ್ಲೇ ನಿಂತು ಪೂಜೆ ಸಲ್ಲಿಸಿ ಭಕ್ತರು ದರ್ಶನ ಪಡೆಯುತ್ತಿದ್ದಾರೆ. ಇನ್ನು ಮಳೆಯ ಪ್ರಮಾಣ ಏರಿಕೆಯಾದರೆ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿರ್ತಕ್ಕಂಥ ಸಪ್ತ ನದಿಗಳು ಏನಂತಂದ್ರೆ ಇವತ್ತು ತುಂಬಿ ಇರ್ತದೆ. ತಾವು ನೋಡುವ ಏನಂತಂದ್ರೆ ಈ ಒಂದು ಮಲಪ್ರಭಾ ನದಿ ಏನಿದೆ ಇದರ ವಿಶೇಷತೆ ಏನಂದ್ರೆ ಇದು ಬಹಳ ಬೇಗವಾಗಿ ತುಂಬಿಕೊಳ್ಳುತ್ತೆ ಮತ್ತು ಅಷ್ಟೇ ಬೇಗವಾಗಿ ಹರಿದು ಹೋಗ್ತಾ ಇರುವಂತದ್ದು ತಾವು ನೋಡಬಹುದು. ಈಗ ಬೆಳಗಾವಿಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಮಾರುತಿ ದೇವಾಲಯ ಬಹಳಷ್ಟು ಪ್ರಸಿದ್ಧವಾದ ದೇವಸ್ಥಾನ. ಬಹಳ ಮಳೆಗಾಲದಲ್ಲಿ ಬಹಳ ಜನ ಪ್ರವಾಸಿಗರಲ್ಲಿ ಬರ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ಪರಿಸರ ಇದೆ, ಆ ಪರಿಸರ ನೋಡಬೇಕು ಮತ್ತೆ ನಿಸರ್ಗವನ್ನು ಸವಿಬೇಕು ಅಂತೇಳಿ ಬಹಳ ಜನ ಬರ್ತಾರೆ. ತಾವು ನೋಡಬಹುದು ಇಲ್ಲಿ ನಿನ್ನೆ ಇದು ಕೆಳಗಡೆ ಇತ್ತು, ಆದ್ರೆ ಈಗ ಮತ್ತೆ ಜಾಸ್ತಿ ಆಗ್ತಾ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಏನಂತಾರೆ ಈ ಒಂದು ನದಿ ಏರ್ತಾ ಇರೋದ್ರಿಂದ ಬಹುತೇಕ ಮಳೆಗಾಲ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಈ ಹಬ್ಬನಟ್ಟಿ ದೇವಸ್ಥಾನ ಏನು ಮುಳುಗಿತು ಅಂತಂದರೆ ಬೆಳಗಾವಿಯಲ್ಲಿ ಬಹುತೇಕ ಏನಂದರೆ ಫ್ಲಡ್ ಅಲರ್ಟ್ ಮಾಡತಕ್ಕಂಥ ಒಂದು ಈ ಒಂದು ಮಂದಿರ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಮಂದಿರಕ್ಕೆ ಸಮೀಪ ಈಗಾಗಲೇ ನೀರು ಬಂದಿದೆ. ನಮ್ಮ ಜೊತೆ ಬಂದು ಈ ಪ್ರವಾಸಿಗರ ಕೇಳೋಣ. ಹಬ್ಬನಟ್ಟಿಗೆ ಹನುಮದೇವ್ರ ಗುಡಿಗೆ ದರ್ಶನಕ್ಕೆ ಬಂದಿದ್ವಿ. ಮೊನ್ನೆನೆ ಬಂದಿದ್ವಿ, ಏನೂ ಇರಲಿಲ್ಲ. ಇವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಸಹ್ಯಾದ್ರಿ ಬೆಟ್ಟದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನೀರು ಧುಮಿಕೆ ಬರ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣನ ಅಬ್ಬರ ಜೋರಾಗಿಯೇ ಇದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಮನೆ ಗೋಡೆ ಕುಸಿತವಾಗಿ ಓರ್ವ ವೃದ್ಧೆ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ತಾಲೂಕಿನ ಆಡುಗಡಿ ಗ್ರಾಮದಲ್ಲಿ ತಡರಾತ್ರಿ ಘಟನೆ ನಡೆದಿದ್ದು ಸಿದ್ದಮ್ಮ ಎಂಬ ವೃದ್ಧೆ ಮೃತಪಟ್ಟಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದ 4 ಗಂಭೀರ ಗಾಯಗಳಾಗಿದೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ವಿದ್ಯುತ್ ಕಂಬದ ಸಮೇತ ಹೆದ್ದಾರಿಗೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. ಇದರಿಂದಾಗಿ ಬೆಂಗಳೂರು ಹೊನ್ನಾವರ ಹೆದ್ದಾರಿ ಕೆಲಕಾಲ ಬಂದಾಗಿತ್ತು. ಮರ ಬೀಳುವ ವೇಳೆ ಯಾವುದೇ ವಾಹನಗಳ ಸಂಚಾರ ಇಲ್ಲದಿದ್ದರಿಂದ ಅನಾಹುತವೊಂದು ತಪ್ಪಿದೆ. ಕಾಫಿನಾಡ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಭಾರೀ ಗಾಳಿ ಮಳೆಗೆ ಬೃಹತ್ ಮರ ರಸ್ತೆಗೆ ಉರುಳಿ ಬಿದ್ದ ಪರಿಣಾಮ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ದತ್ತಪೀಠ ಮಾರ್ಗದ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಬೃಹತ್ ಮರ ರಸ್ತೆಗೆ ಬಿದ್ದ ಪರಿಣಾಮ ಪ್ರವಾಸಿಗರು ಹಾಗೂ ಸ್ಥಳೀಯರು ಪರದಾಟ ನಡೆಸುವಂತಾಗಿದೆ. ಕೈಮರದಿಂದ 4 ಕಿಲೋಮೀಟರ್ ದೂರದಲ್ಲಿ ದತ್ತಪೀಠ ಹಾಗೂ ಮುಳ್ಳಯ್ಯನಗಿರಿಗೆ ಹೋಗುವ ಸರ್ಕಲ್ ಬಳಿಯೇ ಮರ ಬಿದ್ದಿದ್ದು 2 ಸ್ಥಳಗಳಿಗೆ ಸಂಪರ್ಕ ಸಂಪೂರ್ಣ ಕಟ್ಟಾಗಿದೆ. ಕಿರಿದಾದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾದ ಕಾರಣ ಸ್ಥಳೀಯರು ಗ್ರಾಮಾಂತರ ಪೊಲೀಸರು ಮರ ತೆರವು ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಭಾರೀ ಮಳೆಯಾಗ್ತಿದ್ದು ಎಚ್ಚರಿಕೆಯಿಂದ ಸಂಚರಿಸುವಂತೆ ಪ್ರವಾಸಿಗರಿಗೆ ಮನವಿ ಮಾಡಿದ್ದಾರೆ. ಇನ್ನು ಕೊಪ್ಪ ತಾಲೂಕಿನ ಮೇಗುಂದ ಸಮೀಪದ ವೆಂಕಟರಮಣ ದೇವಸ್ಥಾನದ ಬಳಿ ಕೊಗ್ರೆ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲೂ ಬೃಹತ್ ಮರ ರಸ್ತೆಗೆ ಉರುಳಿದ್ದ 4-5 ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ.
ಹಾಸನ ಜಿಲ್ಲೆಯಲ್ಲೂ ಮುಂಗಾರು ಮಳೆಯ ಅಬ್ಬರ ಜೋರಾಗಿಯೇ ಇದೆ. ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದ್ದು, ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ಬೃಹತ್ ಮರವೊಂದು ಧರೆಗುರುಳಿದೆ. ತಡೆಗೋಡೆ ಕಾಮಗಾರಿ ನಡೆಯುತ್ತಿರುವುದರಿಂದ ಒಂದು ಬದಿ ರಸ್ತೆ ಸಂಚಾರವನ್ನ ಸಿಬ್ಬಂದಿ ಬಂದ್ ಮಾಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇನ್ನು ಇದೇ ಶಿರಾಡಿಘಾಟ್ ರಸ್ತೆಯಲ್ಲಿ ಯಾವ ಕ್ಷಣದಲ್ಲಾದರೂ ಕೂಡ ಮರಗಳು ಬೀಳುವ ಸಾಧ್ಯತೆ ಇದೆ. ಆತಂಕದ ನಡುವೆಯೇ ವಾಹನ ಸವಾರರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇತ್ತ ಉಡುಪಿಯಲ್ಲೂ ಕೂಡ ರಾತ್ರಿ ಇಡೀ ಸುರಿದ ಮಳೆಗೆ ಮನೆ ಮೇಲೆ ಭಾರೀ ಗಾತ್ರದ ಮರವೊಂದು ಬಿದ್ದಿದೆ. ಕುಂದಾಪುರ ತಾಲೂಕಿನ ಕವರಾಡಿ ಗ್ರಾಮದ ರೋಹಿಣಿ ಶೆಟ್ಟಿ ಮನೆ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕುಂದಾಪುರ ಬೈಂದೂರು ಭಾಗದಲ್ಲಿ ಭಾರೀ ಮಳೆಯಾಗಿದ್ದು, ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಾಂಗಣಕ್ಕೆ ಮಳೆ ನೀರು ನುಗ್ಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸೇರಿದಂತೆ ಹಲವು ಭಾಗದಲ್ಲಿ ಅಬ್ಬರದ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಭಟ್ಕಳ ತಾಲೂಕಿನ ಆಸರಕೇರಿ, ಮುಂಡಳ್ಳಿ, ಚೌಥನಿ ಸೇರಿ ಇತರ ಕಡೆಗಳಲ್ಲಿ ರಸ್ತೆ ಜಲಾವೃತವಾಗಿದ್ದು, ಮನೆಗಳಿಗೆ ನೀರು ನುಗ್ಗುತ್ತಿವೆ. ಅಗ್ಗಾ ಗ್ರಾಮದಲ್ಲಿ ಮಳೆಯ ನೀರು ಸೇತುವೆಯ ಮೇಲೆ ಹರಿದಿದ್ದು, ಹಲವು ಭಾಗದ ಸಂಪರ್ಕ ಕಡಿತವಾಗಿದೆ. ಇನ್ನು ಯಲ್ಲಾಪುರ ತಾಲೂಕಿನ ಚಿಕ್ಕ ಯಲವಳ್ಳಿಯಲ್ಲಿ ರಸ್ತೆಗಳು ಕೆಸರುಮಯವಾಗಿದ್ದು, ಶಾಲಾ ಮಕ್ಕಳು ಕೆಸರಿನಲ್ಲಿ ಸಿಲುಕಿ ಕಷ್ಟದಲ್ಲಿಯೇ ಶಾಲೆಗಳಿಗೆ ತೆರಳಿದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಚಿಕ್ಕಮಗಳೂರಿನ ಕಳಸದ ಸುರುಮನೆ ಫಾಲ್ಸ್ ಮನಸೂರೆಗೊಳ್ಳುವಂತಿದೆ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇರಾನ್ ಮಿಸೈಲ್ಸ್ ದಾಳಿಗೆ ಇಸ್ರೇಲ್ ಕೂಡ ಮಿಸೈಲ್ಸ್ಗಳ ಸುರಿಮಳೆಯನ್ನೇ ಸುರಿಸಿದೆ. ಅಣುವಸ್ತ್ರ, ಮಿಲಿಟರಿ ನೆಲೆಗಳ ಬಳಿಕ ಇರಾನ್ನ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಿದೆ. ಇರಾನ್ನಲ್ಲಿ ಒಟ್ಟು 170ಕ್ಕೂ ಹೆಚ್ಚು ಸ್ಥಳಗಳು, 720 ಮಿಲಿಟರಿಯ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿದೆ. ಈವರೆಗಿನ ದಾಳಿಯಲ್ಲಿ ಇರಾನಿನ ಉನ್ನತ ಅಧಿಕಾರಿಗಳು ಮತ್ತು ಅಣ್ವಸ್ತ್ರ ವಿಜ್ಞಾನಿಗಳು ಸೇರಿದಂತೆ 14 ಹಿರಿಯ ಅಧಿಕಾರಿಗಳನ್ನು ಮಠಾಶ್ ಮಾಡಲಾಗಿದೆ. ಅತ್ತ ಇರಾನ್ ಕೂಡ ಇಸ್ರೇಲ್ ಮೇಲೆ 200 ಖಂಡಾಂತರ ಕ್ಷಿಪಣಿಗಳು ಹಾಗೂ 100 ಡ್ರೋನ್ಗಳಿಂದ ಭೀಕರ ದಾಳಿ ನಡೆಸಿ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಟೆಲ್ ಅವೀವ್, ಜೆರುಸೆಲಂ ಸೇರಿದಂತೆ ಮಿಲಿಟರಿ ಮತ್ತು ಸಾರ್ವಜನಿಕ ಸ್ಥಳಗಳ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತೀವ್ರಗೊಂಡಿದೆ. ದಾಳಿ ಪ್ರತಿ ದಾಳಿ ನಡೆಯುತ್ತಲೇ ಇದೆ. ಇಸ್ರೇಲ್ನಲ್ಲಿ 40,000 ಪ್ರವಾಸಿಗರು ಸಿಲುಕಿಕೊಂಡಿದ್ದು, ಸದಾ ಸೈರನ್ ಸದ್ದು, ವಿಮಾನಗಳ ಹಾರಾಟ, ವಿಮಾನಗಳು ನೆಲಕಪ್ಪಳಿಸುವ ರೀತಿ ಕಂಡು ಬೆಚ್ಚಿ ಬೀಳ್ತಿದ್ದಾರೆ. ಮೊದಲು ಜೂನ್ 13ರಂದು ಇಸ್ರೇಲ್ ಇರಾನ್ ಅಣ್ವಸ್ತ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು. ಅಷ್ಟೇ ಅಲ್ಲದೆ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿಯಾಗಿತ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ ತನ್ನಲ್ಲಿರುವ 100 ಡ್ರೋನ್ಗಳ ಕ್ಷಿಪಣಿಗಳಿಂದ ಇಸ್ರೇಲ್ನ ಜೆರುಸೆಲೆಂ ಹಾಗೂ ಟೆಲ್ ಅವೀವ್ನಲ್ಲಿ ದಾಳಿ ನಡೆಸಿದೆ. ಸಾಕಷ್ಟು ಮಂದಿ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಪ್ರವಾಸೋದ್ಯಮ ಸಚಿವಾಲಯದ ಪ್ರಕಾರ ಹಿಂಸಾಚಾರದಿಂದಾಗಿ ಇಸ್ರೇಲ್ನಲ್ಲಿ ಸುಮಾರು 40,000 ಪ್ರವಾಸಿಗರು ಸಿಲುಕಿಕೊಂಡಿದ್ದಾರೆ. ಮುಂದಿನ ಸೂಚನೆ ಬರುವವರೆಗೂ ಕೂಡ ವಿಮಾನಯಾನ ಸಂಸ್ಥೆಗಳು ವಿಮಾನಗಳನ್ನು ರದ್ದುಗೊಳಿಸಿವೆ. ಭಾರತ, ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರ, ಉಭಯ ದೇಶಗಳಿಗೂ ಕೂಡ ಶಾಂತಿ ಕಾಪಾಡಿಕೊಳ್ಳುವಂತೆ ಸಲಹೆಯನ್ನು ಕೊಡಲಾಗಿದೆ. ಇರಾನ್ ಇಸ್ರೇಲ್ ಉದ್ವಿಗ್ನತೆಯಿಂದಾಗಿ ಪ್ರಪಂಚದಾದ್ಯಂತ ತೈಲ ಮಾರುಕಟ್ಟೆಗಳು ಸಂಪೂರ್ಣವಾಗಿ ಅಲುಗಾಡ್ತಾ ಇದೆ. ಇದರಿಂದಾಗಿ ರಾಜ್ಯದ ಮೇಲೂ ಕೂಡ ಪರಿಣಾಮ ಬೀರಿದ್ದು, ಅಡುಗೆ ಎಣ್ಣೆಯ ಮೇಲೆ ಕಳೆದ ವಾರದಿಂದಲೇ 3 ರಿಂದ 4 ರೂಪಾಯಿ ಏರಿಕೆಯಾಗಿದೆ. ಸದ್ಯ ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ತಾರಕಕ್ಕೇರಿದೆ. ಎರಡು ದೇಶಗಳು ಪರಸ್ಪರ ದಾಳಿ ನಡೆಸ್ತಾ ಇದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ವಸ್ತುಗಳು ಹಾಗೂ ಪದಾರ್ಥಗಳು ದುಬಾರಿಯಾಗ್ತಾ ಇದೆ. ಒಂದು ಕಡೆ ಕಚ್ಚಾ ತೈಲದ ಬೆಲೆ ದುಬಾರಿಯಾಗ್ತಾ ಇದ್ರೆ, ಮತ್ತೊಂದು ಕಡೆ ಅಡುಗೆ ಎಣ್ಣೆ ಬೆಲೆ ಕೂಡ ಶನಿವಾರದಿಂದ ಲೀಟರ್ಗೆ 3 ರಿಂದ 4 ರೂಪಾಯಿ ಏರಿಕೆಯಾಗಿದೆ. ಖಾದ್ಯ ತೈಲಗಳಾದ ಸನ್ಫ್ಲವರ್, ಪಾಮ್ ಆಯಿಲ್, ಕಡಲೆ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ ಹಾಗೂ ದೀಪದ ಎಣ್ಣೆಯಲ್ಲಿಯೂ ಕೂಡ ಏರಿಕೆಯಾಗಿದೆ. ಒಂದು ವೇಳೆ ಯುದ್ಧ ಇದೇ ರೀತಿ ಮುಂದುವರೆದರೆ ಲೀಟರ್ಗೆ 10 ರಿಂದ 30 ರೂಪಾಯಿ ಏರಿಕೆಯಾಗೋ ಚಾನ್ಸಸ್ ಇದೆ. ಹಣಕಾಸು ವಿಚಾರಕ್ಕೆ ಗಲಾಟೆ ನಡೆದು ಯುವತಿಯೊಬ್ಬಳ ಮೇಲೆ ರ್ಯಾಪಿಡೋ ಬೈಕ್ ಚಾಲಕ ಹಲ್ಲೆ ಮಾಡಿದ್ದಾನೆ. ಕಳೆದ 3 ದಿನಗಳ ಹಿಂದೆ ಜಯನಗರದಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರ್ಯಾಪಿಡೋ ಬೈಕ್ ಚಾಲಕ ಯುವತಿಗೆ ಕಪಾಳಕ್ಕೆ ಹೊಡೆದಿದ್ದಾನೆ. ಒಂದೇ ಏಟಿಗೆ ಯುವತಿ ಕೆಳಗೆ ಬಿದ್ದಿದ್ದು, ಸ್ಥಳೀಯರು ಈ ಹಲ್ಲೆಯ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ದಾರೆ. ಶ್ರೇಯಾ ಅನ್ನೋ ಯುವತಿ ರ್ಯಾಪಿಡೋ ಬುಕ್ ಮಾಡಿದ್ರು. ಬೈಕ್ ಚಾಲಕ ಸುಹಾಸ್ ಮಹಿಳೆಯನ್ನ ಕೂರಿಸಿಕೊಂಡು ಡ್ರೈವ್ ಮಾಡುವಾಗ ಓವರ್ ಸ್ಪೀಡ್ನಲ್ಲಿ ಬೈಕ್ ಚಲಾಯಿಸಿದ್ದಾನೆ. ರಾಂಗ್ ರೂಟ್ನಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಇಬ್ಬರ ನಡುವೆ ಕಿರಿಕಾಗಿ ಘಟನೆ ನಡೆದಿದೆ. ಇನ್ನು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊದಲು ಯುವತಿಯೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಚಾಲಕ ಸುಹಾಸ್ ಹೇಳಿಕೆ ನೀಡಿದ್ದಾನೆ. Get down, I did not did payment. I have speak for a while and then I did the payment. Yeah, I have complained. The customer care, they are asking to send the copy of the complaint, but I am not sending because rejection, because I have to approach to the direct to the police. I have got injured. I got fell down and I got injured, small injuries. Regarding this, the complaint has been raised. ಫಸ್ಟ್ ಅವರೇ ಹೊಡೆದಿದ್ದು, 2 ಸಲ ಹೊಡೆದ್ರು. ಒಂದು ಕತ್ತನ್ ಬಿಟ್ಟು ಅಂತ ಜೋಡಲ್ಲೇ ಬರ್ತಾ ವಾಯ್ಸ್ ರೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಂದು ಸ್ವಲ್ಪ ನಿಧಾನ ಮತ್ತೆ ಅಕ್ಕಪಕ್ಕ ನೋಡೋದು ಏನ್ ತಿಳ್ಕೊಳೋಣ ಅಂತ ಹೇಳ್ತಾರೆ. ಕೇಳ್ತಿಲ್ಲ ಅಮ್ಮ. ಇಂಗ್ಲೀಷಲ್ಲಿ ಏನೋ ಮಾತಾಡ್ಬಿಟ್ಟೆ, ನಿಮ್ ಸೈಡ್ಗೆ ಹೋಗಿ ಅಂತ, ಇರ್ಬೇಡಿ ಅಂತ.
ಅವಾಗ ನನ್ನ ಇಷ್ಟ ಹಂಗೆ ಹಿಂಗೆ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಪೇಮೆಂಟ್ ಮಾಡಿದ್ರು ಸರ್. ಕೊನೆಗೆ ಪೇಮೆಂಟ್ ಮಾಡ್ಬಿಟ್ಟು ಅವರು ಒಂದು ಐಟ್ ಹೊಡೆದ್ರು. ಸರಿ ಅಂದ್ಬಿಟ್ಟು ಅವ್ರು ಎಲ್ಲೋ ಹತ್ರ ಹೋಗ್ಬಿಟ್ಟು ಅಲ್ಲೇ ನನ್ನ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕಂಪ್ಲೇಂಟ್ ಮಾಡೋಣ ಅಂತ ಅಲ್ಲೇ ಹೋದೆ ಸರ್. ನಿನ್ನೆ ಮಧ್ಯಾಹ್ನ ಬನಶಂಕರಿ ಬಳಿಯ ಶ್ರೀನಗರದ ಬ್ಯಾಂಕ್ ಕಾಲೋನಿ ಬಳಿ ಬೈಕ್ನಲ್ಲಿ ಹೋಗ್ತಿದ್ದ ಅಕ್ಷಯ್ ಎಂಬ ಯುವಕನ ಮೇಲೆ ಮರದ ಕೊಂಬೆ ಬಿದ್ದ ಪರಿಣಾಮ 12 ಚೂರಾಗಿದೆ ತಲೆಯ ಚಿಪ್ಪು. ಈವರೆಗೂ ಅಕ್ಷಯ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೇ ಇದ್ದಾರೆ. ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಟ್ರೀಟ್ಮೆಂಟ್ ಮುಂದುವರೆಸಿದ್ದು ಡಾಕ್ಟರ್ಸ್ ಇನ್ನೂ ಪ್ರಜ್ಞೆ ಬರೋವರೆಗೂ ಯಾವುದನ್ನು ಹೇಳೋದಕ್ಕಾಗಲ್ಲ. ತಲೆಯ ಬುರುಡೆ ಚೂರು ಚೂರಾಗಿದ್ದು ಬ್ರೈನ್ ವರ್ಕ್ ಆಗ್ತಿಲ್ಲ, ಚಿಕಿತ್ಸೆ ಮುಂದುವರೆದಿದೆ ಅಂತ ತಿಳಿಸಿದ್ದಾರೆ. ಮುಂದಿನ 78 ಗಂಟೆಗಳ ಕಾಲ ಅಬ್ಸರ್ವೇಷನ್ನಲ್ಲಿಟ್ಟು ನೋಡೋಣ. ರಿಕವರಿ ಆಗುವ ಪಾಸಿಬಿಲಿಟೀಸ್ ಬಗ್ಗೆ ಸದ್ಯಕ್ಕೆ ಏನು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಕ್ಷಯ್ ಮನೆಗೆ ಆಧಾರವಾಗಿದ್ದ ತಂದೆ ಕೂಡ ಡಯಾಲಿಸಿಸ್ ಪೇಷಂಟ್ ಅನ್ನೋದು ಗೊತ್ತಾಗಿದೆ. ಅವರ ಕುಟುಂಬದ ಜವಾಬ್ದಾರಿ ಯಾರು ನಿಭಾಯಿಸೋರು ಅಂತಿದ್ದಾರೆ ಸಂಬಂಧಿಕರು. ನಾನು ಹೇಳ್ತಾ ಇರೋದು, ಸ್ಕಲ್ಗೆ ಅಷ್ಟೊಂದು ಪೆಟ್ಟು ಬಿದ್ದಿದೆ, ಪ್ಯಾರಲೈಸ್ಡ್ ಅದ. ಮುಂದಕ್ಕೇನು 1 ವರ್ಷ, ಈಗ 1 ವರ್ಷ ದುಡಿಯಲ್ಲ, ಮನೇಲಿ ಇರ್ತಾನೆ, ಅವ್ರ ಅಪ್ಪ ಡಿಪೆಂಡೆಂಟು. ಮುಂದಕ್ಕೇನು? ತಲೆಗೆ ಪೆಟ್ಟು ಬಿದ್ದಾಗ ಅವ್ನು ಪ್ಯಾರಲೈಸ್ಡ್ ಆಗ್ಬೋದು, ಮೇ ಬಿ ಬೆಡ್ ರಿಡನ್ ಆಗ್ಬೋದು ಅಲ್ವಾ, ಮಾತಾಡೋದು ತೊಂದರೆ ಏನಾದರೂ ಇರ್ಬೋದು. ಬಿಕಾಸ್ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ 1 ವರ್ಷದ ಅವ್ನ ಪರಿಸ್ಥಿತಿ ಏನು, ಇವ್ರ ಕಡೆಯಿಂದ ಏನು ಸಪೋರ್ಟ್ ಸಿಗುತ್ತೆ? BBMP ಅವ್ರು ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಬಿಲ್ ಪೇ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ದೆಲ್ಲ ನಿಮ್ಮದೇ ಅಂದ್ರೆ ಆಗಲ್ವಲ್ಲ. ಈಗ ಒಂದು ಮರದಿಂದ ಒಂದು ಜೀವನನೇ ಹೋಯ್ತಲ್ಲ, ಅವ್ರ ಫ್ಯಾಮಿಲಿ ಫುಲ್ ಡಿಪೆಂಡ್ ಆಗಿರೋದು ಆ ಹುಡುಗನ ಮೇಲೆ ಅಂದಾಗ ಅದಕ್ಕೆ ತಕ್ಕಂಗೆ ಅವ್ರೇನಾದ್ರು ಪರಿಹಾರ ಕೊಡಬೇಕು. ಇನ್ನು ಇಷ್ಟೆಲ್ಲ ದುರಂತಕ್ಕೆ ಕಾರಣವಾಗಿದ್ದ ಮರಬಿದ್ದ ಸ್ಥಳಕ್ಕೆ ಬಿಬಿಎಂಪಿ ಮತ್ತು ಅರಣ್ಯ ಸಿಬ್ಬಂದಿ ಭೇಟಿ ಕೊಟ್ಟು ತೆರವು ಕಾರ್ಯ ಮಾಡಲು ಬಂದಿದ್ದಾರೆ. ಆದರೆ ಈ ಮರ ಡೆಡ್ಲಿ ಆಗಿದ್ದು 2021ರಿಂದಲೂ ಕೂಡ ಒಂದಲ್ಲ ಒಂದು ಅನಾಹುತವನ್ನು ಸೃಷ್ಟಿಸ್ತಿದೆಯಂತೆ. 2021ರಲ್ಲಿ ಬೈಕ್ ಮೇಲೆ ಮರದ ಕೊಂಬೆ ಬಿದ್ದು ಬೈಕ್ ಸವಾರ ಮತ್ತು ಪಾದಾಚಾರಿ ಜಸ್ಟ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಕಳೆದ ವರ್ಷ ಮರದ ಕೊಂಬೆ ಬಿದ್ದ ಪರಿಣಾಮವಾಗಿ ವಿದ್ಯುತ್ ಕಂಬಗಳು ಕಟ್ಟಾಗಿದ್ದು 2022ರಿಂದ ಇಲ್ಲಿನ ನಿವಾಸಿಗಳು ಮರದ ತೆರವಿಗೆ ಬಿಬಿಎಂಪಿಗೆ ಮನವಿ ಮಾಡುತ್ತಿದ್ದಾರೆ. ಆದರೂ ಬಿಬಿಎಂಪಿ ಮಾತ್ರ ಕಣ್ಮುಚ್ಚು ಕೂತಿದ್ದು ನಿನ್ನೆಯ ಘಟನೆಯ ಬಳಿಕ ಎಚ್ಚೆತ್ತಿದೆ. ಮರದ ಕೊಂಬೆ ಬಿದ್ದು ಒಬ್ಬ ವ್ಯಕ್ತಿ ಚಿಂತಾಜನಕ ಸ್ಥಿತಿಗೆ ಹೋಗಿರುವಂಥ ಪರಿಸ್ಥಿತಿ ನಿನ್ನೆ ಬೆಂಗಳೂರಲ್ಲಿ ನಡೆದಿತ್ತು. ಈಗ ಮರ ಬಿದ್ದ ಸ್ಥಳದಲ್ಲಿದ್ದೀನಿ. ಈ ಮರದ ಪರಿಸ್ಥಿತಿ ಏನಾಗಿದೆ ಅಂದರೆ, ಸಾರ್ವಜನಿಕರು ಹೇಳ್ತಿರುವಂಥದ್ದು, ಸ್ಥಳೀಯರು ಹೇಳ್ತಿರುವಂಥದ್ದು, ಕಳೆದ 2021ರಿಂದನೂ ಸಹ ನಾವು ಸಾಕಷ್ಟು ದೂರು ಕೊಟ್ಕೊಬರ್ತಾ ಇದ್ದೀವಿ, ಮರ ತೆರವು ಮಾಡಿ, ಯಾಕಂದರೆ ತುಂಬ ಡೇಂಜರ್ ಪೊಸಿಷನಲ್ಲಿದೆ, ಮರ ಒಣಗ್ತಾ ಇದೆ, ಸುಮಾರು 50-60 ವರ್ಷದ ಹಳೆಯ ಮರ ಆಗಿದೆ, ಇದನ್ನು ತೆರವು ಮಾಡಿ ಅಂತ ಪ್ರತಿ ವರ್ಷವೂ ದೂರು ಕೊಟ್ಕೊಬರ್ತಾ ಇದ್ದೀವಿ, ಮನವಿ ಮಾಡ್ತಾ ಇದ್ದೀವಿ. ಆದರೆ BBMPಯವರು ಯಾವುದೇ ಕ್ರಮನ ಕೈಗೊಳ್ತಿಲ್ಲ. ಈಗ BBMP ಸಿಬ್ಬಂದಿಗಳು ನಿನ್ನೆ ಆದಂಥ ಘಟನೆಯ ಬಳಿಕ ಎಚ್ಚೆತ್ತುಕೊಂಡು ಈ ಮರದ ತೆರವು ಕಾರ್ಯಾಚರಣೆಗೆ ಬಂದಿದ್ದಾರೆ. ಮರ ಒಣಗಿರೋ ಕೊಂಬೆಗಳನ್ನ ತೆಗಿಬೇಕಾ, ಸಂಪೂರ್ಣ ಮರವನ್ನು ತೆಗಿಬೇಕಾ ಅನ್ನುವಂಥ ಗೊಂದಲದಲ್ಲಿ ಕೂಡ ಇದ್ದಾರೆ.